ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕ ಪಾಟ್ಗಳಲ್ಲಿ ಯಾವ್ಯಾವ ರೀತಿ ಗಿಡಗಳನ್ನ ಬೆಳೆಸ್ಕೋಬೋದು ಅಂತ ತೋರಿಸ್ತೀನಿ. ಸಿಟಿಯಲ್ಲಿರೋರಿಗೆ ಅಥವಾ ಜಾಗ ತುಂಬ ಕಡಿಮೆ ಇರೋರು, ಬಾಲ್ಕನಿಯಲ್ಲಿ ಸ್ಪೇಸ್ ತುಂಬ ಕಡಿಮೆ ಇದ್ದರೆ ಅಥವಾ ವಿಂಡೋ ಪಕ್ಕ ಬರೀ ಚಿಕ್ಕ ಪಾಟ್ಗಳನ್ನ ಮಾತ್ರ ಇಟ್ಕೊಳ್ಳೋ ಅಷ್ಟು ಜಾಗ ಇದ್ದರೆ ಅಥವಾ ಟೇಬಲ್ ಟಾಪ್ ಪ್ಲಾಂಟ್ಸ್ನ ಮಾತ್ರ ಇಟ್ಕೊಳ್ಳೋಷ್ಟು ಜಾಗ ಇರೋರಿಗೆ ಯಾವ್ಯಾವ ರೀತಿ ಗಿಡಗಳನ್ನ ಬೆಳೆಸ್ಕೋಬೋದು ಅಂತ ತೋರಿಸ್ತೀನಿ. ಚಿಕ್ಕ ಪಾಟ್ಗಳಲ್ಲಿ ಬೆಳೆಯುವಂಥ ಗಿಡಗಳು ಹೆಚ್ಚಾಗಿ ನೆರಳಲ್ಲಿ ಬೆಳೆಯುವಂಥ ಗಿಡಗಳಾಗಿರುತ್ತೆ ಅಥವಾ ಇಂಡೋರಲ್ಲಿ ಬೆಳೆಯುವಂಥ ಗಿಡಗಳಾಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಔಟ್ಡೋರಲ್ಲಿ ಬೆಳೆಯುವಂಥ ಗಿಡಗಳು ಹೆಚ್ಚಾಗಿ ದೊಡ್ಡ ಗಿಡಗಳಾಗಿರುತ್ತೆ. ಅದಕ್ಕೆ ದೊಡ್ಡ ಪಾಟ್ಗಳು ಬೇಕಾಗುತ್ತೆ. ಚಿಕ್ಕ ಪಾಟ್ಗಳಲ್ಲಿ ಬೆಳೆಯುವಂಥ ಗಿಡಗಳಲ್ಲಿ ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಸಿಂಗೋನಿಯಂ ಪ್ಲಾಂಟ್ ಬಗ್ಗೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ನನ್ನ ಹತ್ರ 5-6 ವೆರೈಟೀಸ್ ಇದೆ. ಒಂದೊಂದು ವೆರೈಟಿಯಲ್ಲೂ ಎಲೆಗಳ ಸೈಜ್ ಬೇರೆ ಬೇರೆ ಇರುತ್ತೆ. ಸೆಮಿ ಶೇಡಲ್ಲಿ ಬೆಳೆಯುವಂಥ ಪ್ಲಾಂಟ್ ಇದು. ದಿನಕ್ಕೆ 2 ಗಂಟೆ ಬಿಸಿಲು ಬೀಳುವಂಥ ಜಾಗದಲ್ಲಿಟ್ಟರೂ ಸಾಕು. ಇಂಡೋರಲ್ಲಿ ಕೂಡ ಇಡ್ಬೋದು, ಆದರೆ ತುಂಬ ಬ್ರೈಟ್ ಇರೋ ಕಡೆ ಇಡಬೇಕು. ತುಂಬ ಬ್ರೈಟ್ ಲೈಟ್ ಇರೋ ಕಡೆ ಇಟ್ಟರೆ ಎಲೆಗಳ ಕಲರ್ ಕೂಡ ತುಂಬ ಬ್ರೈಟ್ ಆಗಿರುತ್ತೆ. ಇದು ಸಿಂಗೋನಿಯಮ್ಮಲ್ಲೇ ಪಿಂಕ್ ಸಿಂಗೋನಿಯಂ ಅಂತ. ಇದರ ಎಲೆಗಳ ಕಲರು ಯಾವಾಗಲೂ ಪಿಂಕ್ ಇರುತ್ತೆ. ಈ ಸಿಂಗೋನಿಯಮ್ದು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಅದಕ್ಕೆ ಎಷ್ಟು ಬೆಳಕು ಬೀಳುತ್ತೆ ಅನ್ನೋದ್ರ ಮೇಲೆ ಆ ಎಲೆಗಳ ಕಲರು ಚೇಂಜ್ ಆಗುತ್ತೆ. ತುಂಬ ನೆರಳಿರೋ ಕಡೆ ಇಟ್ಟರೆ ಡಾರ್ಕ್ ಪಿಂಕ್ ಆಗಿರುತ್ತೆ. ಸ್ವಲ್ಪ ಬಿಸಿಲು ಬೀಳ್ತಾ ಇದ್ದರೆ ಎಲೆಗಳು ಗ್ರೀನ್ ಮತ್ತು ಪಿಂಕ್ ಎರಡೂ ಕಲರ್ ಮಿಕ್ಸ್ ಆಗಿರುತ್ತೆ. ಈ ಸಿಂಗೋನಿಯಮ್ಮಲ್ಲಿ ಕೆಲವು ವೆರೈಟಿಯಲ್ಲಿ ಈ ರೀತಿ ಏರಿಯಲ್ ರೂಟ್ಸ್ ಇರುತ್ತೆ. ಮನಿ ಪ್ಲ್ಯಾಂಟ್ ಥರ. ನೀವು ಮನಿ ಪ್ಲ್ಯಾಂಟ್ ಥರ ಯಾವುದಕ್ಕಾದ್ರೂ ಹಬ್ಬಿಸ್ಬಿಟ್ಟು ಬೆಳಿಬೋದು. ಮಾಸ್ಟಿಕ್ಕು ಕೂಡ ಹಬ್ಬಿಸ್ಬೋದು. ಸಿಂಗೋನಿಯಮ್ಮಲ್ಲೇ ತುಂಬ ಚಿಕ್ಕ ಎಲೆ ಇರುವಂಥ ವೆರೈಟಿ. ಇದಕ್ಕೆ ಸ್ವಲ್ಪ ಬಿಸಿಲು ಬಿದ್ದರೂ ಕೂಡ ಗಿಡ ತುಂಬ ಬುಷಿಯಾಗಿ ಬೆಳೆಯುತ್ತೆ. ಸಿಂಗೋನಿಯಮ್ಮಲ್ಲೇ ಮಿನಿ ವೆರೈಟಿ ಇದು. ಗಿಡ ಎಷ್ಟು ಬುಷಿಯಾಗಿ ಬಂದರೂ ಪಾಟ್ ಫುಲ್ ಕವರ್ ಆಗಿ ಬೆಳೆದ್ರೂ ಎಲೆಗಳು ಇದೇ ರೀತಿ ಚಿಕ್ಕದಾಗೇ ಇರುತ್ತೆ. ಸೊ ಹಾಗಾಗಿ ಟೇಬಲ್ ಟಾಪ್ ಪ್ಲ್ಯಾಂಟ್ಸ್ಗೆ ಇದು ಬೆಸ್ಟ್ ಅಂತಲೇ ಹೇಳಬಹುದು. ಒಂದು ಗಿಡ ಇದ್ದರೆ ಸಾಕು, ಅದರ ಸುತ್ತ ಈ ರೀತಿ ತುಂಬ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿರುತ್ತೆ. ಪಾಟ್ ಫುಲ್ ಕವರ್ ಆಗಿ ಬೆಳೆದಾಗ ಅದನ್ನು ನಾವು ರೀಪಾಟ್ ಮಾಡಬೇಕು. ರೀಪಾಟ್ ಮಾಡಬೇಕಾದ್ರೆ ಈ ಗಿಡಗಳನ್ನೆಲ್ಲ ಸೆಪ್ರೇಟ್ ಮಾಡಿಬಿಟ್ಟು ನೆಡಬಹುದು. ಯಾವುದೇ ವೆರೈಟಿ ಸಿಂಗೋನಿಯಂ ಬೆಳೆಯೋದಿದ್ರು 4 ಇಂಚ್ ಅಥವಾ 6 ಇಂಚಿನ ಪಾಟ್ ಸಾಕಾಗುತ್ತೆ. ಇದನ್ನು ಮನಿ ಪ್ಲ್ಯಾಂಟ್ ಥರ ಸ್ಟೆಮ್ ಕಟ್ಟಿಂಗ್ ಥರನೂ ಬೆಳಿಬೋದು ಅಥವಾ ಗಿಡನ ಡಿವೈಡ್ ಮಾಡಿಬಿಟ್ಟು ಕೂಡ ಬೆಳಿಬೋದು. ಸಿಂಗೋನಿಯಮ್ಮಲ್ಲಿ ಕೆಲವು ವೆರೈಟೀಸು ತುಂಬ ಬೇಗ ಬೆಳೆಯುತ್ತೆ, ಕೆಲವು ವೆರೈಟೀಸು ತುಂಬ ಸ್ಲೋ ಆಗಿ ಬೆಳೆಯುತ್ತೆ. ಈ ಗಿಡಕ್ಕೆ ನೀರು ಜಾಸ್ತಿ ಆದರೂ ಏನೂ ಆಗಲ್ಲ. ಒಂದೊಂದು ಸಲ 4-5 ದಿನ ನೀರು ಹಾಕದೇ ಹೋದರೂ ಏನೂ ಆಗಲ್ಲ. ಆದರೂ ಮಣ್ಣು ಡ್ರೈ ಆದ ತಕ್ಷಣ ನೀರು ಹಾಕಬೇಕು. ಕೆಲಾಂಚೋ ಇದನ್ನು ಕೂಡ 5 ಇಂಚ್ ಅಥವಾ 6 ಇಂಚಿನ ಪಾಟಲ್ಲಿ ಬೆಳೆಸ್ಬೋದು. ಇದು ಹೈಬ್ರಿಡ್ ವೆರೈಟಿ ಆಗಿರೋದ್ರಿಂದ ಚಿಕ್ಕ ಪಾಟ್ಗಳಲ್ಲಿ ಬೆಳೆಸ್ಬೋದು. ಸೆಮಿ ಶೇಡಲ್ಲೇ ಇಡಬೇಕು. ಓಲ್ಡ್ ವೆರೈಟಿ ಕೆಲಾಂಚೋಗಳನ್ನ ಬಿಸಿಲಲ್ಲಿ ಬೆಳೆಸ್ಬೋದು. ಆಂಥೋರಿಯಮ್ಮಲ್ಲಿ ಮಿನಿಯೇಚರ್ ವೆರೈಟಿನ ಟೇಬಲ್ ಟಾಪ್ ಪ್ಲ್ಯಾಂಟ್ಸ್ ಆಗಿ ಇಟ್ಕೋಬೋದು. ಮಿನಿಯೇಚರ್ ವೆರೈಟಿ ಚಿಕ್ಕ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. 6 ಇಂಚಿನ ಪಾಟಲ್ಲಿ ಹಾಕಿದರೆ ಸ್ವಲ್ಪ ಬೇಗನೂ ಬೆಳೆಯುತ್ತೆ, ಹೂವೂ ಜಾಸ್ತಿ ಬಿಡುತ್ತೆ. ದೊಡ್ಡ ಪಾಟ್ಗಳಲ್ಲಿ ಹಾಕಿದರೆ ಇದ್ರ ಎಲೆಗಳ ಸೈಜು ಸ್ವಲ್ಪ ದೊಡ್ಡದಾಗುತ್ತೆ, ಹೂವಿನ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ. ದೊಡ್ಡ ವೆರೈಟಿ ಆಂಥೋರಿಯಮ್ಗೆ 10 ಇಂಚ್ ಅಥವಾ 12 ಇಂಚಿನ ಪಾಟೇ ಬೇಕಾಗುತ್ತೆ. ಆದರೆ ಈ ಮಿನಿಯೇಚರ್ ವೆರೈಟಿಗಳು ಚಿಕ್ಕ ಪಾಟ್ಗಳಲ್ಲೇ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಪ್ಲ್ಯಾಂಟ್ ಹೆಸರು ಆಕ್ಸಲಿಸ್ ಅಂತ. ಇದು ಕೂಡ ತುಂಬ ಚಿಕ್ಕ ಪಾಟ್ಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸೋದು. ಇದ್ರ ಎಲೆಗಳ ಕಲರ್ ನೋಡಿ, ಯಾವ ಹೂವಿಗೂ ಕಡಿಮೆ ಇರಲ್ಲ. ಈ ಗಿಡದ ಬಗ್ಗೆ ನಾನು ಪರ್ಪಲ್ ಪ್ಲ್ಯಾಂಟ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ಈ ಗಿಡದ ಬುಡದಿಂದ ತುಂಬ ಎಕ್ಸ್ಟ್ರಾ ಗಿಡಗಳು ಹುಟ್ಕೊಳ್ಳುತ್ತೆ. ಅದನ್ನು ನಾವು ಡಿವೈಡ್ ಮಾಡಿಬಿಟ್ಟು ನೆಡ್ಬೋದು. ಟೇಬಲ್ ಮೇಲೆ ಅಥವಾ ಟೀಪಾಯ್ ಮೇಲೆ ಇಟ್ಕೊಳ್ಳೋದಕ್ಕೆ ಬೆಸ್ಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ತುಂಬ ಚಿಕ್ಕ ಪಾಟಲ್ಲಿ ಬೆಳೆಯೋ ಗಿಡ, ಹಾಗೆ ತುಂಬ ಪಾಪ್ಯುಲರ್ ಆಗಿರೋವಂಥ ಇಂಡೋ ಪ್ಲ್ಯಾಂಟ್ ಅಂದರೆ ಇಝೀಝಿ ಪ್ಲ್ಯಾಂಟ್. ಆ್ಯಕ್ಚುಲಾಗಿ ಇದು ಟೇಬಲ್ ಟಾಪ್ ಪ್ಲ್ಯಾಂಟೇನೆ. ಎಷ್ಟು ಕತ್ಲೆ ಇದ್ದರೂ ಕೂಡ ಈ ಗಿಡ ಬೆಳೆಯುತ್ತೆ. ಫಿಲೋಡೆಂಡ್ರಾನ್ ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಎಲೆಗಳ ಶೇಪು ಬೇರೆ ಬೇರೆ ರೀತಿ ಇರುತ್ತೆ. ಫಿಲೋಡೆಂಡ್ರಾನಲ್ಲಿ ಎಲ್ಲ ವೆರೈಟೀಸು ನೆರಳಲ್ಲೇ ಬೆಳೆಯುವಂಥ ಗಿಡಗಳು, ಚಿಕ್ಕ ಪಾಟ್ಗಳಲ್ಲೇ ಬೆಳೆಯುವಂಥ ಗಿಡಗಳು. ಇದರಲ್ಲೂ ಕೂಡ ಇದ್ರ ಬುಡದಿಂದ ಹೊಸ ಗಿಡಗಳು ಹುಟ್ಕೊಳ್ತಾ ಇರುತ್ತೆ. ದೊಡ್ಡ ಪಾಟಲ್ಲಿ ಹಾಕಿದರೆ ಸ್ವಲ್ಪ ಬೇಗ ಗ್ರೋ ಆಗುತ್ತೆ ಅಂತ ನಾನು ಈ ಫಿಲೋಡೆಂಡ್ರಾನ್ ಗಿಡಗಳನ್ನ ದೊಡ್ಡ ಪಾಟಲ್ಲಿ ಹಾಕಿಟ್ಟಿದ್ದೀನಿ.
ಒಂದೇ ರೀತಿ ಗಿಡಗಳನ್ನ ಜಾಸ್ತಿ ಮಾಡಿಕೊಂಡು ಒಂದೇ ಕಡೆ ಅರೇಂಜ್ ಮಾಡೋದ್ರಿಂದ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸಿಂಗೋನಿಯಂ ಗಿಡಗಳನ್ನ ತೋರಿಸಿದ್ದೀನಲ್ಲ, ಅದೇ ರೀತಿ ಇದನ್ನು ಕೂಡ ತುಂಬ ಪ್ಲಾಂಟ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೊಸ ಗಿಡಗಳು ಬರೋದಕ್ಕೆ ಜಾಗ ಬೇಕಾಗಿರೋದ್ರಿಂದ ನಾನು ದೊಡ್ಡ ಪಾಟಿಗೆ ಹಾಕಿಟ್ಕೊಂಡಿದ್ದೀನಿ. ಅಡೇನಿಯಮ್ಸ್. ಈ ಅಡೇನಿಯಮ್ಸ್ಗೆ ದೊಡ್ಡ ಪಾಟ್ನ ಯೂಸ್ ಮಾಡಬಾರ್ದು. ಚಿಕ್ಕ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಪಾಟಿಂದ ಅಗಲ ಎಷ್ಟು ಬೇಕಾದರೂ ತೊಗೋಬೋದು, ಆದರೆ ಉದ್ದ ಮಾತ್ರ 5ರಿಂದ 6 ಇಂಚ್ ಅಷ್ಟಿದ್ರೆ ಮಾತ್ರ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನನ್ನ ಹತ್ರ ಇರೋ ಈ ಅಡೇನಿಯಂ ಗಿಡಗಳು 4 ವರ್ಷದಿಂದ ಇದೇ ಪಾಟಲ್ಲಿದೆ. ನಾನು ರೀಪಾಟ್ ಮಾಡಿದಾಗ ಪುನಃ ಇದೇ ಪಾಟಲ್ಲಿ ಹಾಕ್ತಾ ಇರ್ತೀನಿ. ಉದ್ದ ಇರೋವಂಥ ಪಾಟನ್ನು ಯಾಕೆ ತೊಗೋಬಾರ್ದು ಅಂದರೆ, ಅಡೇನಿಯಮ್ಸಲ್ಲಿ ಇದನ್ನು ಕಾಡೆಕ್ಸ್ ಅಂತ ಹೇಳ್ತಾರೆ. ನೀರನ್ನು ಇದರಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ. ದೊಡ್ಡ ಪಾಟ್ ತೊಗೊಂಡಾಗ ಮಣ್ಣಲ್ಲಿ ತುಂಬ ಹೊತ್ತಿನ ತನಕ ನೀರಿರುತ್ತೆ, ಇದರಿಂದ ಗಿಡ ಹಾಳಾಗುತ್ತೆ. ಈ ಅಡೇನಿಯಮ್ಸಿಗೆ ನೀರು ಕಡಿಮೆ ಬೇಕು, ಬಿಸಿಲು ಜಾಸ್ತಿ ಬೇಕು. ಪೂರ್ತಿ ಬಿಸಿಲಿರೋ ಕಡೆನೇ ಈ ಪಾಟ್ಗಳನ್ನ ಇಡಬೇಕು. ಸ್ನೇಕ್ ಪ್ಲ್ಯಾಂಟಲ್ಲಿ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ಈ ಡಾರ್ಫ್ ವೆರೈಟಿ ಎತ್ತರ ಬೆಳೆಯಲ್ಲ, ಹಾಗಾಗಿ ಟೇಬಲ್ ಟಾಪ್ ಪ್ಲ್ಯಾಂಟ್ಸಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು 4 ಇಂಚಿನ ಪಾಟಲ್ಲಿ ಕೂಡ ಬೆಳಿಬೋದು. ಇದನ್ನು ಟೇಬಲ್ ಮೇಲೆ ಇಟ್ಕೊಳ್ಳೋದ್ರಿಂದ ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ. ಜೇಡ್ ಪ್ಲ್ಯಾಂಟ್ ಎಷ್ಟು ಚಿಕ್ಕ ಪಾಟ್ಗಳಲ್ಲಿ ಕೂಡ ಇದು ಬೆಳೆಯುತ್ತೆ. ಇದನ್ನು ಲಕ್ಕಿ ಪ್ಲ್ಯಾಂಟ್, ವಾಸ್ತು ಗಿಡ ಅಂತ ಕರೀತಾರೆ. ಇದು ಸೆಮಿ ಶೇಡಲ್ಲೂ ಚೆನ್ನಾಗಿ ಬೆಳೆಯುತ್ತೆ, ಫುಲ್ ಸನ್ಲೈಟಲ್ಲೂ ಚೆನ್ನಾಗಿ ಬೆಳೆಯುತ್ತೆ. ಚಿಕ್ಕ ಪಾಟ್ಗಳಲ್ಲಿ ಬೆಳೆಯುವಂಥ ಗಿಡಗಳು ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಇದೆ. ಪಾಯಿನ್ಸಿಟಿ ಆಗಿರ್ಬೋದು, ಝೀನಿಯಾ, ಮಾಸ್ ರೋಸ್, ಹೀಗೆ ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟೇ ಇದೆ. ಈ ವಿಡಿಯೋದಲ್ಲಿ ತೋರಿಸಿರೋ ಅಷ್ಟು ಗಿಡಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲ್ ಪ್ಲೇ ಲಿಸ್ಟಿಗೆ ಹೋದರೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.